ನನ್ನ ಮಗ ನನ್ನ ಗಂಡ 7 ಟೈಮಿಗೆ ಸರಿಯಾಗಿ ಬರೋದೇ ಇಲ್ಲ ಕಣಮ್ಮ. ಎಲ್ಲ ಹೆಂಗಸ್ರು ಕ್ಯಾಮ್ಗೋದ್ಮೇಲೆ ಬತ್ತಾನೋ ಏನೋ. ಹೇಳಿದೀನಿ ತಾನೆ, ನೆನ್ನೆಲ್ಲ ದನ ಬಡ್ದಂಗೆ ಬಡ್ದು ಹೇಳಿದೀನಿ, ನಂಗೆ ಪಿಜ್ಜಾ ಬೇಕೇ ಬೇಕು, ನಂಗೆ ಪಿಜ್ಜಾ ಅಂತ. ಈ ವಯ್ಯ ತರಲೇ ಇಲ್ಲ ಇನ್ನೂ. ಎಲ್ಲ ಅಳಬಿದ್ದು ಹೋದ್ನಪ್ಪ. ತಗ ತಿಂದು ಸಾಯಿ. ಅಯ್ಯಯ್ಯಯ್ಯಯ್ಯಯ್ಯ, ಪಿಜ್ಜಾ ತಂದ್ರೋ ಇಲ್ವೋ? ಲೇ, ನೀನು ನಾ ತವ್ರ ಮನ್ಗೆ ಯಾವಾಗ ಒದ್ದು ಹೊಡಿಸ್ತೀನೋ ಗೊತ್ತಿಲ್ಲ, ಪಿರಾಣ ತೆಗಿತಾಳೆ. ಊರಾಗಿಲ್ದಿರವನ್ನೆಲ್ಲ ತಿನ್ಬೇಕು ಅಂತ ಅನ್ಕೊಂಡು ಯಾ ಪಿಜ್ಜಾನೋ ಕಿಜ್ಜಾನೋ. ನೋಡು, ಅವ್ನ ಅಂಗಡಿ ತಕ ಹೋಗ್ಬಿಟ್ಟು ಪಿಜ್ಜಾ ಕೊಡು ಅಂತ ಹೇಳ್ದೆ, ಯಾವುದೋ ಒಂದು ಕೊಟ್ಟವನೆ. ಈಗ ನೋಡು ತಗೊಂಬಿಟ್ಟು ಬಂದೆ, ಹಾಳು ಬಿದ್ದೋಗಿ ತಿನ್ ಸಾಯಿ. ಇನ್ನೊಂದು ಕಿತ ಏನನ್ನ ಅತ್ತಗ ಬಾ ಇತ್ತಗ ಬಾ ಅಂತ ಹೇಳಿದ್ರೆ ಮುರಿದು ಬಿಡ್ತೀನಿ ಅಷ್ಟೇ. ಏನಿಯ ಕೈ ಕಾಲ ನೀವೇನಾರ ಮಾಡ್ಕೊಳ್ಳಿ, ನಂಗೆ ಪಿಜ್ಜಾ ತಂದ್ರಲ್ಲ ಪಿಜ್ಜಾ ಅಷ್ಟೇನೇ ಸಾಕು ರೀ. ಇಡೀ ಹಳ್ಳಿನಾಗ ಯಾರು ಪಿಜ್ಜಾ ತಿನ್ನಕ್ಕಿಲ್ಲ ರೀ. ನಾನು ತಿನ್ಕೊಂಡ್ರೆ ನಾನು ನಿಮಗೆ ಗ್ರೇಟ್ ಆಗೋಗ್ಬಿಡ್ತೀನಿ ರೀ. ನನ್ನ ಫ್ರೆಂಡು ಮೊನ್ನೆ ಫೋನ್ ಮಾಡಿ ಒಂದು ಪಿಜ್ಜಾ ತಿಂತಾ ಇದೀವಿ ಅಂತ, ಅದಕ್ಕೆ ನನಗೂ ಬೇಕು ಬೇಕು ಅಂತ ನಿಮ್ಮನ್ನು ಪ್ಯಾಟೋ ಕಳಿಸಿ ತಗೊಬರ್ರಿ ಅಂತ ಹೇಳ್ಬಿಟ್ಟು. ಏನು ಗೊತ್ತಾಯ್ತದ ನಿಮಗೆ, ನಾವುನುವೆ ಸಾವುಕಾರರು, ನಾವುನುವೆ ಪೆಸಲ್ಲು ಅಂತ ಹೇಳ್ಬಿಟ್ಟು ತೋರಿಸ್ಬಾರ್ದು ಜನಗಳಿಗೆ. ನಿನ್ ಮಕ್ಕಳು ದ್ವಾಸೆ ಒಯ್ಯ ಎತ್ಕಳೆ ಎತ್ಕ. ನನ್ನ ಮುಚ್ಕೊಂಡು ಮುದ್ದೆ ತೊಳಸ್ಕೊಟ್ಬಿಟ್ಟು ಆಮೇಕಿಂದ ಏನ ಆಳ್ ಬಿದ್ದೋಗು. ಮೊದ್ಲು ನನ್ನ ಮುದ್ದೆ ತೊಳಸ್ಕೊಟ್ಬಿಟ್ಟು ಬಾ. ಪಿಜ್ಜಾ ತಗೆ ಹೋಗಿದ್ರೇನು ಹಂಗೆ ಪಿಜ್ಜಾ ಒಂದು ತಿನ್ಬರಕಾಯ್ತಿರ್ಲಿಲ್ವಾ? ನಂಗೆ ನಿನ್ ತರ ಸೋಕಿಲ್ಲ ಕಣವ, ಪಿಜ್ಜಾ ತಿನ್ನ ಸೋಕಿಲ್ಲ. ಮುಚ್ಕೊಂಡು ನೋಡಿ ಮುದ್ದೆ ಮಾಡ್ಕೊಡು. ನೋಡಿರಿ ಮಾಡ್ಗಿವ್ನಿ ತಿನ್ನಿವ್ರಂತೆ. ಅಯ್ಯೋ, ನಾನು ಇವಾಗ ತಿನ್ಕೊಂಡು ಓಡಾಡ್ಬೇಕು ತಾನೆ. ನೀನು ಮನೆ ಒಳಗಡೆ ತಾನೇ ತಿನ್ನೋದು. ನಾವು ಮನೆ ಒಳಗಡೆ ತಿಂದ್ರೆ ಜನಗಳಿಗೆ ಹೆಂಗ್ ಗೊತ್ತಾಯ್ತದ ನಾವು ಪಿಜ್ಜಾ ತಿಂದಿದೀವಿ ಅಂತ ಹೇಳ್ಬಿಟ್ಟು. ಜನಗಳಿಗೆ ಗೊತ್ತಾಗ್ಬೇಕು ರೀ ನಾವು ಪಿಜ್ಜಾ ತಿಂತಾ ಇದೀವಿ ಅಂತ. ಹಂಗಂತ ಬೀದಿ ತಿರ್ಕೊಂಡು ತಿಂತೀಯಾ? ನೋಡಿ, ನನ್ನ ಮನಸ್ಸಿನ ಮಾತನ್ನ ಪಟ 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 ಅಂತ ಹಂಗೇ ಹೇಳ್ಬಿಟ್ರಿ. ನೀವು ಹೋಗಿ ಒಳಗಡೆ ಮುದ್ದೆ ಮಾಡಿಕ್ಯೂನಿ, ಪಿಜ್ಜಾ ಎತ್ಕೊಂಡು ಊರಾಗ ಒಂದು ರೌಂಡ್ ಹಾಕಬಿಟ್ಟು ಬರ್ತೀನಿ. ಅಯ್ಯೋ, ಇವಳು ಮನೆ ಕಾಯ. ನಾನಂತೂ ಇವಳನ್ನ ಕಟ್ಕೊಂಡಾಗಿಂದ ನೆಮ್ಮದಿನೇ ಇಲ್ಲ. ಬರೀ ಬಿಲ್ಡಪ್ ಕೊಡೋದ್ರಾಗು, ಬರೀ ಜಂಬ ಕೊಚ್ಕೊಳ್ಳೋದ್ರಾಗೆ ನೆನೆಯ ಜೀವನ ಕಳೆದ್ಬಿಟ್ಲು ಈ ಮನೆಯಾಳಿ. ಇರೋರು ಹೆಂಗೋ ಇರ್ತಾರೆ, ಇಲ್ದಿರೋರು ಅರ್ಧಂಬರ್ಧದ್ರೆ ಹಿಂಗೆ ಅಳ್ಳಾಡೋದು ಅನ್ನೋದಕ್ಕೆ ನಾನು ಎಂಡ್ರಿಗಿನ ದೊಡ್ಡ ಸಾಕ್ಷಿ ಅಂತೂ ಬೇಕಾಗೇ ಇಲ್ಲ. ಇವಳು ಬಾಯಿಗಿಷ್ಟು. ಈಗಿತ ತವ್ರ ಮನೆ ಕಳಿಸ್ಬಿಟ್ರೆ ವಾಪಸ್ ಕರೆಸ್ಕೊಳ್ಳೋದೇ ಇಲ್ಲ ನೋಡು. ಅಯ್ಯೋ, ಯಾರು ಕಾಣ್ತಾನೆ ಇಲ್ವಲ್ಲಪ್ಪ. ರಾಧಕ್ಕ ರಾಧಕ್ಕ, ತಿಂಡಿ ಆಯ್ತೇನೋ? ಹೂನಜೇಮ್ಮ ಆಯ್ತು, ರೊಟ್ಟಿ ಸುಟ್ಟಿದ್ದೆ. ನೀನೇನು ರೊಟ್ಟಿ ಸುಟ್ಕೊಂಡು ಬಂದಿದ್ದಂಗಿದ್ಯಾ? ಯಾಕೆ ರೋಡ್ ತಕ ಬಂದ್ಬಿಟ್ಟಿದ್ಯಾ? ನೋಡಿದ ತಕ್ಷಣ ಅರ್ಥ ಆಯ್ತದೆ ಬಿಡು ಅನ್ಕೊಂಡ್ರೆ, ನೋಡಿದ್ರೆ ಇವು ಅರ್ಥ ಆಗಕ್ಕಿಲ್ವಲ್ಲ. ಈಗ ಬಾಯಿ ಬಿಟ್ಟೆ ಹೇಳ್ಬೇಕು ಪಿಜ್ಜಾ ಅಂತ. ಅಯ್ಯ, ಇದು ರೊಟ್ಟಿ ಅಲ್ಲ, ಪಿಜ್ಜಾ ಪಿಜ್ಜಾ. ಎಂತದು ಪಿಜ್ವಾ? ಗೊತ್ತಿಲ್ವೇ ನಿಂಗೆ? ಪಿಜ್ಜಾ ಪಿಜ್ಜಾ ಪಿಜ್ಜಾ, ಬರ್ಗರ್ ಪಿಜ್ಜಾ. ಬೆಂಗಳೂರು ಪ್ಯಾಟೆ ಮಂದಿ ತಿಂತಾರಲ್ಲ ಆ ಪಿಜ್ವೋ. ನಾನಂತೂ ಯಾವಾಗೂ ತಿಂತಿದ್ದೀನಪ್ಪ. ನನ್ನ ಗಂಡ ಅಂತೂ ನನಗೆ ಯಾವಾಗೂ ಪ್ರೀತಿಯಿಂದ ತಂದು ಕೊಡ್ತಾನೇ ಇರ್ತಾನೆ. ಬುಡ್ರಿ ಬ್ಯಾಡ, ತಿಂದು ದಪ್ಪ ಆಯ್ತಿದ್ದೀನಿ ಅಂದ್ರು ಕೇಳೋದೇ ಇಲ್ಲ ನನ್ನ ಗಂಡ. ಬಲವಂತ ಮಾಡಿ ಅಯ್ಯೋ ಜಯ್ಯ ನೀನ್ ತಿನ್ಲೇಬೇಕು ಕಣೆ ಅಂತ ತಂದು ಕೊಡ್ತಾರೆ. ನಮ್ಮನೆಯಾಗ ನಾವು ಪಿಜ್ಜಾ ಅಂತೂ ವಾರಕ್ಕೆ 2 ದಿನ ತಿಂತೀವಪ್ಪ. ನೀವು ತಿನ್ನಕ್ಕಿಲ್ವೇನು? ಇಲ್ಲ ಇಲ್ಲ ಇಲ್ಲ, ನಾನು ಪಿಜ್ಜಾ ಗಿಜ್ಜಾ ಎಲ್ಲ ನನಗೆ ತಿನ್ನಕ್ಕಿಲ್ಲ ಕಣಪ್ಪ. ನಮ್ಗೆ ಅವೆಲ್ಲ ಆಗ್ಬರಕ್ಕಿಲ್ಲ. ನಂಗೆ ಸಾಕು, ರೊಟ್ಟಿ ಸುಟ್ಕೊಂಡು ತಿಂದೆ. ಈಗ ಹೊಲ್ದ ಕಡೆ ಇವಾಗ ಹೋಗ್ಬೇಕು ಅಷ್ಟೇ ನೀನಿಯ. ಅಯ್ಯೋ, ಯಾರು ತಿನ್ನಕ್ಕಿಲ್ಲ ಪಿಜ್ವಾ. ಎಲ್ಲ ಈ ಸ್ಟ್ಯಾಂಡರ್ಡ್ ಇತ್ತರಲ್ಲ, ಸ್ಟ್ಯಾಂಡರ್ಡ್ ಜನ ಅಷ್ಟೇನಿಯ ಪಿಜ್ಜಾ ತಿನ್ನೋದು. ಸುಮ್ ಕೇಳಿಗ ಮರಿಗಳೆಲ್ಲ ಏನು ತಿನ್ನಕ್ಕಿಲ್ಲ ಪಿಜ್ವಾ. ಸರಿ ಆಯಿತು, ನಾನು ಸುಮ್ಮನೆ ಮನೆ ಕುಂತ್ಕೊಂಡು ತಿನ್ನಕ್ಕೆ ಬೇಜಾರಾಯ್ತದಲ್ಲ, ಅದಕ್ಕೆ ಸುಮ್ಕೆ ಓಡಾಡ್ಕೊಂಡು ತಿಮ್ಮನಿ ಅಂತ ಬಂದೆ. ಹೊಲ್ತಕ್ಕೆ ಬೇರೆ ಹೊಂಟಿದ್ಯೇನೋ, ಹೋಗು. ಈ ಜಯ ಮುಂದೆ ತಿರ್ಪೆ ಸೋಕಿ ಮಾತ್ರ ಕಮ್ಮಿ ಆಗಲ್ಲ ಬಿಡು. ರೀ, ಕಸ ಬಿಸಾಕ್ಬಿಟ್ಟು ಹೊಸಿ ಬಿರ್ನೆ ಎತ್ಕೊಂಬಿಟ್ಟು ಬರೀ ತಟ್ಟಿಯ. ಇನ್ನು ಸಗಣಿ ಶಾನೆ ಬಿದ್ದಾಯ್ತು, ಎತ್ತು ಬಿಡೋಣ ಸುಮ್ಮನೆ. ಯಾಕೆ ತೊಟ್ಟಿ ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಟ್ಟಿರ. ಬದಿ ಆಯ್ತು ರೀ ನಾಷ್ಟ? ಅದೇಮ್ಮ ಇನ್ನ ಇಲ್ವೇ, ಈಗ ಸಗಣಿ ಎಲ್ಲ ಬಳ್ದು ಬಾಸಾಕಿ ಹೋಗನಿ ಅನ್ಕೊಂಡೆ. ನೀನಿದೇನ್ಲೇ ಬೆಳಿಗ್ಗೆನೆ ಏನೋ ತಕೊಬಿಟ್ಟು ಬಂದಿದ್ಯಲ್ಲೇ? ಅಯ್ಯೋ, ನನ್ನ ಗಂಡಂಗೆ ನಾಷ್ಟ ಮಾಡ್ಲೆ ಅಂತ ಹೇಳಿದ್ರೆ ಬ್ಯಾಡ ನಾಷ್ಟ ಏನು ಮಾಡಬೇಡ, ಪ್ಯಾಟ್ಗೆ ಹೋಯ್ತೀನಿ, ನಿನಗೆ ಪಿಜ್ಜಾ ತಗೊಬತ್ತೀನಿ ತಿನ್ನನ ಬಿಡು ಅಂತ ಹೇಳಿದ್ರು. ಅದಕ್ಕೆ ಸರಿ ಬಿಡು ಅಂತ ಹೇಳ್ಬಿಟ್ಟು ನಾನಂತಾಗ ಪಿಜ್ಜಾನೇ ತಿನ್ನನಿ ಅಂತ ಬಂದೆ. ವಾರಕ್ಕೆ 3 ದಿನ ನಾವಂತೂ ಪಿಜ್ಜಾನೇನಪ್ಪ ತಿನ್ನೋದು. ಇದೇನಿದೆ ಅಮ್ಮ, ವಾರಕ್ಕೆ 3 ದಿನ ಪಿಜ್ಜಾ ತಿಂತೀಯೇ? ಅಯ್ಯೋ, ನಮ್ಮನೆಗೆ ಹಂಗೆ. ನಮ್ಮನೆಗೆ ನಮ್ಮ ಅಪ್ಪ ಅಮ್ಮ ಎಲ್ಲ ಸ್ಟ್ಯಾಂಡರ್ಡ್ ಬೆಳೆಸಿರೋದು. ನಮ್ಮ ಮನೆಯಾಗೆ ಇವೆಲ್ಲ ನಮಗೆ ಭಾಳ ಅಭ್ಯಾಸ. ನನಗೆ ಗಂಡಂಗೂ ಸಂದಾಗ ಗೊತ್ತು, ನಾನು ಶಾನೆ ಪಿಜ್ಜಾ ಅಂದರೆ ಆಸೆ, ತಿಂತೀನಿ ಯಾವಾಗೂ ಅಂತ ಹೇಳ್ಬಿಟ್ಟು. ಅದಕ್ಕೆ ನೀನು ಅಯ್ಯೋ ಬ್ಯಾಡ ಅಂದ್ರೂ ತಂದು ಕೊಡ್ತಿರ್ತಾನೆ. ಇವತ್ತು ಬೆಳಿಗ್ಗೆ ಏನಾರ ಮಾಡಲಿ ಅಂತಂದೆ. ನನಗೇನು ಬೇಡ, ನಾನು ಮದ್ಗಿರಿಗೆ ಹೋಯ್ತೀನಿ, ನೀನು ಏನು ಮಾಡ್ಕೋಬೇಡ, ಪಿಜ್ಜಾ ತತ್ತೀನಿ ಅಂತ ಹೇಳ್ದ. ಈಗ ನೋಡು ತಂದವನು ಪಿಜ್ವಾ. ಬುಡೆ, ನೀನಂತೂ ಹಳ್ಳಿನಾಗಿದ್ರು ಎಲ್ಲ ಪ್ಯಾಟೆ ಬುದ್ಧಿನೇ ನಿಂಗಂತೂ. ಏನಕ್ಕದು? ಓ, ಪಿಜ್ಜಾ ಇಟ್ಕೊಬಿಟ್ಟಿದ್ಯಾ? ನೋಡಮ್, ಈ ಸೊತ್ತಿಗೆ ನೋಡಿದ ತಕ್ಷಣ ಪಿಜ್ಜಾ ಅಂತ ಹೇಳ್ದೋಳು ನೀನು ಒಬ್ಳೆ ನೀನಿಯ. ಯಾರನ್ನು ರೊಟ್ಟಿಯಾ ಪಟ್ಟಿಯಾ ಅಂತ ಕೇಳ್ತಿದ್ರು. ಈ ಹಳ್ಳಿ ಜನಕ್ಕೆ ಪಿಜ್ಜದ ಬಗ್ಗೆ ಏನು ಗೊತ್ತೇ ಇಲ್ಲ. ಎಂತ ಸಂದಕ್ಕಿರ್ತದ ಗೊತ್ತೇ ಪಿಜ್ಜಾ. ಅಯ್ಯೋ ಬಿಡು, ಅವೆಲ್ಲ ಸ್ಟ್ಯಾಂಡರ್ಡ್ ಜನಗಳು ಅಷ್ಟೇ ನಿನಗೆ ತಿನ್ನೋದು.
ಏ ಅಂತದ್ದು ಇಲ್ಲ ಹೇಳಕ್ಕ. ಈ ಕಮ್ಮಿ ರೇಟ್ಗೆ ಎಲ್ಲನೂ ಬಂದವೆ ಪಿಜ್ಜಾ. 90 ರೂಪಾಯಿ 100 ರೂಪಾಯಿಗೆ ಎಲ್ಲನೂ ಸಿಗ್ತವಂತೆ ಪ್ಯಾಟೆನಾಗೆ. ಆ ಯಾರು ಹೇಳಿದ್ದು ಅಷ್ಟು ಕಮ್ಮಿ ರೇಟಿಗೆ ಸಿಗ್ತವೆ ಅಂತ? ಅಮ್ಮ ತಾಯಿ, ಅಷ್ಟು ಕಮ್ಮಿ ರೇಟ್ಗೆಲ್ಲ ಸಿಗಂಗಿದ್ದಿದ್ರೆ ಎಲ್ಲರೂ ತಿನ್ಕೊಳ್ಳೋರು. 400 ರೂಪಾಯಿ ಪಿಜ್ಜಾ ಗೊತ್ತೇನು? ಓ ಬಿಡ್ಲೇ ಜಯಮ್ಮ, ಬಿಡು. ನೀನಂತೂ ಇಲ್ಲಿಲ್ಲ. ಅದೇ 300 ರೂಪಾಯಿ 400 ರೂಪಾಯಿ ನಮ್ಮ ಒಳ್ಳಿನಾಗ ಏನಾರ ಇತ್ತು ಅಂತ ಹೇಳ್ಬಿಟ್ರೆ ನಂತಾಗಿದ್ರು 15 ದಿನಕ್ಕಾಗುವಷ್ಟು ತರಕಾರಿ ತಗೊಬಂದು ಸರಿಯಾಗಿ ಸಾರು ಪಲ್ಯ ಗಿಲ್ಯ ಮಾಡ್ಕೊಂಡು ಆರಾಮಾಗಿ 400 ರೂಪಾಯಿ ತಿನ್ಕೊಬಿಡ್ತೀನಿ. ಇದೊಂದು ಪಿಜ್ಜಕ್ಕೆ ಇಷ್ಟೆಲ್ಲನೂ ಹಾಕ್ ಮಾಡ್ಬೇಕೇನು? ಒಳ್ಳೆ ಸೊರಾಯ್ತು. ನೀನು ನಿನ್ನ ಗಂಡಂಗೆ ಬಿಡಮ್ಮ, ದುಡ್ಡಿರೋರು ತಿನ್ಕೊಳ್ಳಿ. ಏನು ಸಗಣಿ ಅಂತ ಇದೆಯೇನೋ ಎತ್ತು. ಸರಿನೇ, ನಾನು ಸುಮ್ಮನೆ ಮನೆ ಕುಂತ್ಕೊಂಡು ತಿನ್ನಕ್ಕೆ ಬೇಜಾರಾಯ್ತದೆ ಅಂತ ಹೇಳ್ಬಿಟ್ಟು ಹಂಗೆ ನೀನಿಯ ಅಲ್ಲಿ ಇಲ್ಲಿ ಓಡಾಡ್ಕೊಂಡು ತಿನ್ನನಿ ಅಂತ ಬಂದೆ. ಅಯ್ಯೋ ತಣ್ಣಗೆ ಆಗೋಯ್ತು, ಇನ್ನೂ ಒಂದು ಪೀಸು ತಿನ್ಕೊಂಡಿಲ್ಲ. ತಿನ್ಕತೀನಿ. ಸರಿ, ನಾನು ಬರ್ತೀನಿ. ಸರಿ ಕಣ್ ಜಯಮ್ಮ. ಅಲ್ಲ ಕಣಮ್ಮಿ, ಇದೇನಿ ಜಯಮ್ಮ ದಿನಕ್ಕೊಂದೊಂದು ಆಟ ಆಡ್ತಾಳೆ, ದಿನಕ್ಕೊಂದೊಂದು ಅವತಾರ ಆಡ್ತಾಳಲ್ಲೇ. ಎಲ್ಲಿಂದ ಬರ್ತದೆ ಜಯಮ್ಮಂಗೆ ಅಂತ ಹೇಳ್ಬಿಟ್ಟು ಕಾಸು. ಅಲ್ಲ 300 ರೂಪಾಯಿ ಅಂತ ಪಿಜ್ಜಕ್ಕೆ. ಹೆಂಗೆ ಅದು ಹೆಂಗೆಲೆ? ಅಯ್ಯೋ ಪದ್ದಕ್ಕ, ಪಿಜ್ಜಾ ಎಲ್ಲನೂ ಕಮ್ಮಿಗೆ ಸಿಗ್ತದೆ ಹೇಳು. ಈ ಜಯಮ್ ಸುಮ್ಮನೆ ಬಿಲ್ಡಪ್ ಕೊಡ್ತಾಳೆ ಹೇಳು. ಅವೇ ಶಾನೆ ರೇಟ್ ನಾವು ಅವೇ ಇಲ್ಲ ಅಂತಲ್ಲ, 100-150 ಅಲ್ಲಿಂದನೂ ಸಿಗ್ತವೆ. ಈ ಜಯಮ್ ಏನು ದಿನ ತಿನ್ನೋಳಂಗೆ ಬಿಲ್ಡಪ್ ಕೊಡ್ತಾಳೆ. ಅದು ಹಂಗಿರ್ತದ, ನಾವೊಂದ್ಕಿತ ಮಾಡ್ಕೊಂಡು ತಿನ್ಬೇಕಮ್ಮ. ಒಂದ್ಕಿತ ನಾವಂತೂ ಹೋಟ್ಲು ಪಾಟ್ಲಿಗೆ ಹೋಗಿ ತಿನ್ನೋರಲ್ಲ, ಮನೆಗೇನೆ ಮಾಡ್ಕೊಂಡು ತಿನ್ಬೇಕು ನೋಡು. ಮಾಡ್ಬೋದು ಕಣಕ್ಕ, ಮನೆಗೇನೆ ಮಾಡ್ಬೋದು. ಈ ಜಯಮ್ಮ ನೋಡ್ಕೇಳಿ ಯಾವಾಗೂ ತಿಂತಿರ್ತೀನಿ ಅಂತ ಹೇಳ್ತಾಳಲ್ಲ, ಜಯಮ್ಮಗೂ ಗೊತ್ತಿರ್ತದೆ. ಇರು, ಮೊದಲು ಕಸ ಬುಳ್ದಾಕಿ ನೋಡೋಣ, ಕೇಳ್ತೀನಿ. ಯಪ್ಪ, ಎಲ್ರಿಗೂ ತೋರಿಸ್ದಂಗಾಯ್ತಾ? ಇನ್ನು ಯಾರಿಗೆ ತೋರಿಸ್ಬೇಕು? ಈ ಮೊಳ್ಳಿ ಸರೋಜಿಗೆ ತೋರಿಸ್ಲಿಲ್ಲ ನೋಡು. ಈ ಸರೋಜಿ ಮನೆ ಇರು, ಸರೋಜಿನ ಕರೆದ್ರೆ ಗೊತ್ತಾಳ ಅವಳೇನೇನೆ. ಪಿಜ್ಜಾ ನೋಡಿ ಹುರ್ಕಬೇಕು ಅವಳಂತೂ. ಸರೋಜಿ, ಸರೋಜಿ, ಆಯ್ತನೇ ತಿಂಡಿ ನಾಷ್ಟ? ಏನೇ ಮಾಡ್ತಿದ್ಯಾ ಒಳಗಡೆ ಕುಂತ್ಕೊಂಡು? ಯಾವಾಗೂ ಒಳಗಡೆನೇ ಇರ್ತೀಯಮ್ಮ, ಈಚೆ ಕಡೆಗಂತೂ ಬರೋದೇ ಇಲ್ಲ. ಯಾಕ್ಲೇ? ಜಯಮ್ಮ ಬಂದೇನು? ಬಾಬಾ ಒಳಗಡಿಕೆನೇ ನೀಯ. ಏ ನನಗೋಸಿ ಕ್ಯಾಮೆ ಇಟ್ಕೊಳಮ್ಮ, ಹೋಗ್ಬೇಕು. ಸುಮ್ಮನೆ ಇಲ್ಲೇ ಅಡ್ಡಾಡ್ತಿದ್ದೆ, ಅದಕ್ಕೆ ಮಾತಾಡ್ಸನಿ ಅಂತ ಬಂದೆ. ಇದೇನು ಜಯಮ್ಮ, ಏನೋ ತಟ್ಟೆ ಹಿಡ್ಕೊಂಡು ಓಡ್ತಿದ್ಯಾ? ಏನೇ ಇದು? ಅಯ್ಯೋ ಸರೋಜಿ, ನೀನೇನೋ ಬುದ್ಧಿವಂತಿ ಅನ್ಕೊಂಡಿದ್ದೆ, ನೀನು ದಡ್ಡಿನಿ. ಪಿಜ್ಜಾ ಕಣಮ್ಮಿ. ಓಹೋ, ಇದೇ ಈ ಟಿವಿ ಪಾವಿನಾಗೆಲ್ಲನೂ ಅಡ್ವರ್ಟೈಸ್ಮೆಂಟ್ ತೋರಿಸ್ತಿತ್ತಾರಲ್ಲ, ಪಿಜ್ಜಾ ಅಂತ ಹೇಳ್ಬಿಟ್ಟು. ಅದೇನೇನಿದು ಪಿಜ್ಜದ ಅಡ್ವರ್ಟೈಸ್ಮೆಂಟ್ ಅಂತ ಹೇಳ್ಬಿಟ್ಟು ತೋರಿಸ್ತಾರಲ್ಲೇ, ಅದೇ ಅನಿಸ್ತದಲ್ವೇ? ಏ ನೀನ್ ಇವಾಗ ನೋಡ್ತಿದ್ಯಾ? ನಾನ್ ಸಣ್ಣ ಹುಡುಗಿಂದನೂ ಶಾನೆ ತಿಂದು ಅಭ್ಯಾಸ ಆಗೋಗ್ಬಿಟ್ಟೈತೆ ನನಗಂತೂ. ಹೌದೇನು? ನನಗೊಂದು ಪೀಸ್ ಕೊಡೆ, ಅದು ಹೆಂಗಿರ್ತದೋ ನೋಡನಿ. ಇಲ್ಲ, ನನ್ನ ಗಂಡ ನನಗೆ ಪಿರೂತಿಯಿಂದ ತಂದ್ಕೊಟ್ರದು. ನೀನು ಕೊಡೋಕ್ಕಾಗಿಲ್ಲ. ಯಾವಾಗ ನಾನು ತೊತ್ತಿನಲ್ಲ ಆವಾಗ ಕೊಡ್ತೀನಿ ತಗ. ಇವಾಗಂತೂ ಕೊಡಕ್ಕಂತೂ ಆಗಕ್ಕಿಲ್ಲ. ಇವಾಗ ಬೇಜಾರು ಮಾಡ್ಕೋಬೇಡ. ಹೋಗ್ಲಿ ಬಿಡೆ ಜಯಮ್ಮ, ನಿನ್ನ ಗಂಡ ಪಿರುತಿಯಿಂದ ನೀನು ಕೊಡ್ಸಿರೋದನ್ನ ನಾನು ಅದು ಹೆಂಗೆ ಕೇಳಲಿ? ಬ್ಯಾಡ ಬಿಡೆ ಜಯಮ್ಮ, ನೀನೇ ಇಕ್ಕ. ನನಗೆ ಎಂದು ತಿಂದಿಲ್ಲ ಕಣಮ್ಮ. ನಾನಂತೂ ನಾನಂತೂ ತಿನ್ಬೇಕು. ಅದು ಹೆಂಗಿರ್ತದೋ ಏನು ಕತ್ತೀಯೋ, ಅದಕ್ಕೆ ನೀನು ಕೇಳಿದ್ದಷ್ಟೇ. ನೀನು ಮಾಡಕ್ಕೆ ಬರ್ತದೇನೆ ಜಯಮ್ಮ? ಅಂಗಡಿನಾಗ ತಗೊಂಡ್ರೆ 300 ರೂಪಾಯಿ 400 ರೂಪಾಯಿಗೆಲ್ಲ ಪಿಜ್ಜಾ ಕೊಟ್ಬಿಡ್ತಾರಮ್ಮ. ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋಂಥದ್ದು ಏನು? ನೋಡಿ ಆ ಕಡೆ ನಿಂತ್ಕೊಳ್ಳೋಣ. ನೋಡಿ ಎತ್ತಿನ ಗಡಿ ಬತ್ತೈತೆ. ಇಲ್ಲಿ ನಿಂತ್ಕೊಂಡ್ರೆ ಹಾಕಿಲ್ಲ, ಆ ಕಡೆ ನಿಂತ್ಕೊಂಡು ಮಾತಾಡೋಣ ನಡಿ. ಏ ಬಾ ಒಳಗಡೆ ಕುಂತ್ಕೊಳ್ಳಿವಂತೆ. ಏ ಒಳಗಡೆ ಕುಂತ್ಕೊಂಡ್ರೆ ಸಂದಕ್ಕಿರಕ್ಕಿಲ್ಲ. ಇಲ್ಲೇ ನಿಂತ್ಕೊಂಡು ಮಾತಾಡೋದೇನೆ. ನಾನು ಇಲ್ಲೇ ನಿಂತ್ಕೊಂಡು ಮಾತಾಡು.